ಬಾಲಕಿ ಹಂತಕನ ಕುಟುಂಬಸ್ಥರು ಯಾರು? ಎನ್ಕೌಂಟರ್ ಆದ ರಿತೇಶ್ ಕುಮಾರ್ ಹೆಣ ಅನಾಥವಾಗಿ ಬಿದ್ದಿದೆ. ಕುಟುಂಬಸ್ಥರು ಸಿಗದ ಹಿನ್ನೆಲೆ ಇನ್ನೂ ನಡೆದಿಲ್ಲ ಮರಣೋತ್ತರ ಪರೀಕ್ಷೆ. ಆರೋಪಿ ಕುಟುಂಬಸ್ಥರನ್ನ ಹುಡುಕೋದೆ ಪೊಲೀಸರಿಗೆ ಸವಾಲಾಗ್ಬಿಟ್ಟಿದೆ. ದೇಶದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ರವಾನೆಯಾಗಿದೆ. ಶವ ಪಂಚನಾಮೆ ವೇಳೆ ಸಂಬಂಧಿಗಳ ಹಾಜರಾತಿ ಕಡ್ಡಾಯ. ಈ ಹಿನ್ನೆಲೆ ಸಂಬಂಧಿಕರನ್ನ ಪತ್ತೆ ಹಚ್ಚೋಕೆ ಖಾಕಿ ಹರಸಾಹಸ ಪಡ್ತಾ ಇದೆ. 72 ಗಂಟೆಗಳವರೆಗೂ ಮಾತ್ರ ಶವಗಾರದಲ್ಲಿ ಮೃತದೇಹ ಇಡಬಹುದು. ಈಗ ಆಲ್ರೆಡಿ 24 ಗಂಟೆ ಕಳೆದುಬಿಟ್ಟಿದೆ. ಇನ್ನೂ ಕೂಡ ಯಾರು ಈತನ ತಂದೆ ತಾಯಿ ಇವರ ಫ್ಯಾಮಿಲಿ ಯಾವುದ್ರ ಬಗ್ಗೆಯೂ ಕೂಡ ಸುಳಿವು ಅನ್ನೋದು ಸಿಕ್ಕಿಲ್ಲ. ಹಾಗಾಗಿ ಇದು ಪೊಲೀಸರಿಗೆ ಸವಾಲಾಗಿದೆ. ಕಾನೂನು ಪ್ರಕ್ರಿಯೆಗಳು ಒಂದಷ್ಟು ಇದ್ದೇ ಇರತ್ತೆ. ಆ ಪ್ರಕ್ರಿಯೆಗಳನ್ನು ಫಾಲೋ ಮಾಡಲೇಬೇಕಾಗತ್ತೆ. ಈ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಮನೆಯವ್ರಿಗೆ ಯಾರಾದರೂ ಇರಲೇಬೇಕು. ಮೃತದೇಹವನ್ನು ಹಸ್ತಾಂತರ ಮಾಡುವಾಗಲೂ ಕೂಡ ಅವ್ರ ಸಹಿ ಆಗಲೇಬೇಕಾಗತ್ತೆ. ಸೊ ಇದನ್ನು ಮಾಡಲಿಲ್ಲ ಅಂತಂದರೆ ಮುಂದೊಂದು ದಿನ ಪೊಲೀಸರಿಗೆ ಸಮಸ್ಯೆ ಆಗುತ್ತೆ. ದೊಡ್ಡ ತಲೆಬಿಸಿ ತಲೆನೋವಿನ ಕೆಲಸ ಆಗಿಬಿಡುತ್ತೆ. ಹಾಗಾಗಿ ಈಗ ಸವಾಲಾಗಿರೋದು ಎಲ್ಲ ಪೊಲೀಸ್ ಠಾಣೆಗಳಿಗೆ, ದೇಶದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಮಾಹಿತಿಯನ್ನು ಹಂಚಿದ್ದಾರೆ. ಈತನ ಫೋಟೋ ಸಮೇತ ರವಾನಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈಗ ಪೊಲೀಸರಿಗೊಂದು ಸವಾಲು, ಈತನ ತಂದೆ ತಾಯಿ ಎಲ್ಲ ಯಾರು ಫ್ಯಾಮಿಲಿ ಎಲ್ಲಿದೆ ಅಂತ. ಯಲ್ಲಪ್ಪ, ಈತ ಯಾರ ಜೊತೆಗೆ ಇಲ್ಲಿಗೆ ಬಂದಿದ್ದ, ಯಾರ ಥ್ರೋ ಬಂದಿದ್ದ, ಇಲ್ಲಿ ಯಾರ ಜೊತೆಗಿದ್ದ, ಒಂದ್ ಸ್ವಲ್ಪನೂ ಹಿನ್ನೆಲೆ ಅನ್ನೋದು ಸಿಗ್ತಾನೆ ಇಲ್ವಾ, ಹೇಗೆ ಅಂತ? ನೀತಿ ಈಗಾಗಲೇ ಯಾವ ಹಂತಕ ಇದ್ದಾನೆ ಆ ಹಂತಕನ ರಿತೇಶ್ ಕುಮಾರ್ ಒಟ್ಟು 72 ಗಂಟೆಗಳ ಕಾಲ ಈಗಾಗಲೇ ಅಂತಾರೆ ಶೈತ್ಯಾಗಾರ ಅಂದ್ರೆ ಶವಾಗಾರ ಅಂತ ಇದ್ದೀವಿ, ಆ ಶವಾಗಾರದಲ್ಲಿ ಇರಿಸಬಹುದು. ನಂತರ ಆತನ ಯಾವುದೇ ರೀತಿಯಾಗಿ ಸುಳಿವು ಸಿಗದೆ ಇದ್ರೆ, ಯಾಕಂದ್ರೆ ಈಗಾಗಲೇ ಏನು ಎನ್ಕೌಂಟರ್ ಪ್ರಕರಣ ಏನಿದೆ ಸಾಕಷ್ಟು ರಾಜ್ಯದಂತಹ ದೇಶದಂತಹ ಸತ್ತು ಮಾಡಿದ ಮೇಲೆ ಈ ರಿತೇಶ್ ಕುಮಾರ್ನ ಕುಟುಂಬಸ್ಥರು ಇಲ್ಲಿವರೆಗೂ ಏನು ಹುಬ್ಬಳ್ಳಿಯ ಪೊಲೀಸರನ್ನ ಸಂಪರ್ಕ ಮಾಡಿಲ್ಲ ಮತ್ತು ಶವಾಗಾರಕ್ಕೆ ಬಂದು ಇಲ್ಲಿ ಅಂದ್ರೆ ಏನಾಯ್ತು ಅನ್ನೋದ್ರ ಬಗ್ಗೆ ನೋಡಿಲ್ಲ. ಹೀಗಾಗಿ ಇಲ್ಲಿ ಅಂದ್ರೆ ಯಾವುದೇ ಇಲ್ಲಿ ಅಂತಾರೆ ಈ ರೀತಿಯಂತಹ ಘಟನೆ ನಡೆದಾಗ ಕಸ್ಟಡಿಯಲ್ಲಿ ಸಾವಾದಾಗ ನಡೆಯುವ ರೀತಿಯೇ ಇಲ್ಲಿ ಅಂತಾರೆ ಮರಣೋತ್ತರ ಪರೀಕ್ಷೆನೇ ಬೇರೆ ಇರುತ್ತೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ ಜಿಲ್ಲಾ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಶವ ಪಂಚನಾಮೆ ಮಾಡಲಾಗುತ್ತೆ. ಶವ ಪಂಚನಾಮೆ ನಂತರ ಇಲ್ಲಿ ಅಂದ್ರೆ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ವೇಳೆ ರಕ್ತದ ಮಾದರಿ ಅಥವಾ ಇಲ್ಲಿ ಅಂತಂದ್ರೆ ಹಸಿರಿ ಮೆತ್ತೆ ಮಾದರಿ ಅಥವಾ ಸ್ಪಿನ್ ಮಾದರಿ ಅಥವಾ ಇಲ್ಲಿ ಅಂದ್ರೆ ಬಲ ತೋಡೆ ಏನು ಮೂಳೆ ಅಂತ ಹೇಳ್ತೀವಿ ಅದರ ಒಂದು ಮಾದರಿಯನ್ನ ಸಂಗ್ರಹ ಮಾಡಲಾಗುತ್ತೆ. ಅಷ್ಟೇ ಸಹಿತ ಅವನು DNA ಮ್ಯಾಥ್ಗೆ ಈ ಸಂಪುಟಕ್ಕೆ ಒಂದು ವಿಧಿವಿಜ್ಞಾನ ತಂದ್ರು ಇವೆಲ್ಲವುಗಳನ್ನು ಸಂಗ್ರಹ ಮಾಡಿಟ್ಟುಕೊಂಡಿರ್ತಾರೆ. ಸಂಗ್ರಹ ಮಾಡಿದ ನಂತರ ಇಲ್ಲಿ ಅಂದ್ರೆ ಈತನನ್ನ ಕಾನೂನು ತೊಡಕ ಏನು ಯಾವುದೇ ಇಲ್ಲಿ ಅಂತಂದ್ರೆ ಒಂದು ನಿವಾರಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಅಂದ್ರೆ ಈ ಒಂದು ಏನು ಶವ ಇರುತ್ತೆ ಶವಕ್ಕೆ ಇಲ್ಲಿ ಅಗ್ನಿ ಸ್ಪರ್ಶ ಮಾಡೋದಿಲ್ಲ. ಮಣ್ಣಿನಲ್ಲಿ ಹೂಳಲು ಇಲ್ಲಿ ಅಂತಾರೆ ಕಾನೂನು ತಜ್ಞರು ಇರ್ಬೋದು ಮತ್ತು ಜಿಲ್ಲಾ ನ್ಯಾಯಾಧೀಶರು ಒಂದು ಸಲಹೆ ನೀಡಿರ್ತಾರೆ. ಅದರ ನಂತರ ಇಲ್ಲಿ ಅಂತಂದ್ರೆ ಯಾರೂ ಬರದೆ ಹೋದಾಗ ಕುಟುಂಬಸ್ಥರು ಬರದೆ ಹೋದಾಗ ಇಲ್ಲಿ ಅಂತ ಎಲ್ಲ ಮಾದರಿಗಳನ್ನ ಸಂಗ್ರಹ ಮಾಡಿಕೊಂಡು ಈ ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರ ಪಾಲಿಕೆಗೆ ಈ ಒಂದು ಶವವನ್ನು ಹಸ್ತಾಂತರ ಮಾಡಲಾಗುತ್ತೆ. ಅವರು ಇಲ್ಲಿ ವಿಧಿವಿಧಾನಗಳನ್ನು ಮಾಡಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ನಂತರ ಇಲ್ಲಿ ಅಂತಾರೆ ಏನು ಶವನ ಮಣ್ಣಲ್ಲಿ ಹೂಳಲಾಗುತ್ತೆ. ಆ ಕುಟುಂಬಸ್ಥರು ಯಾರಾದರೂ ಬಂದ್ರೆ ಇಲ್ಲಿ ಅಂತಾರೆ ಮತ್ತೊಮ್ಮೆ ಅವರ ಎದುರು ಇಲ್ಲಿ ಅಂತಂದ್ರೆ ಈ ಒಂದು ಶವದ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಹೀಗಾಗಿ 72 ಗಂಟೆಗಳ ಕಾಲ ಇದ್ರೆ ಕಾಯುವ ತಂತ್ರವನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಕಾಯುವಂತ ಮಾಡ್ತಾರೆ, ಅಂದ್ರೆ ಅನುಸರಿಸ್ತಾರೆ. ಒಂದ್ ವೇಳೆ ಯಾರಾದ್ರೂ ಬಂದ್ರೆ ಅವ್ರ ಕುಟುಂಬಕ್ಕೆ ಇಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಆ ಕುಟುಂಬಕ್ಕೆ ಯಾರು ಈ ಹಂತಕ ಇದ್ದಾನೆ ರಿತೇಶ್ ಕುಮಾರ್ ಅವನ ಶವನ್ನ ಹಸ್ತಾಂತರ ಮಾಡಲಾಗುತ್ತೆ. ಯಾರು ಬರದೆ ಹೋದ್ರೆ ಮಹಾನಗರ ಪಾಲಿಕೆ